ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದಂತಹ ಬ್ರಹ್ಮಶ್ರೀ ಸುಭಾಷ್ ಪತ್ರಿ ಅವರಿಗೆ, ಗುರುಮಾತಾ ಸ್ವರ್ಣಮಾಲಾ ಪತ್ರ ಅವರಿಗೆ ನನ್ನ ಆತ್ಮಪೂರ್ವಕ ನಮನಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಂದಿರುವ ಎಲ್ಲಾ ಮಾಸ್ಟರ್ಸ್ಗೂ ಕೂಡ ನನ್ನ ಆತ್ಮಪೂರ್ವಕ ನಮನಗಳು. ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಮಾಸ್ಟರ್ಸ್, ಅದ್ಭುತವಾದಂತ ಧ್ಯಾನವನ್ನು ಮಾಡಿದಿವಿ. ಪತ್ರಿಜಿ ಗುರುಗಳು ನಮಗೆ ಕೊಟ್ಟಿರುವಂತ ಒಂದು ಅಸ್ತ್ರ, ಶ್ವಾಸದ ಮೇಲೆ ಗಮನ. ಯಾಕೆ ಈ ಟಾಪಿಕ್ ತಗೊಂಡಿದ್ದೀನಿ ಅಂತಂದ್ರೆ, ನಾವು ಮಾಡ್ತಾ ಇದ್ದೀವಿ, ಶ್ವಾಸದ ಜೊತೆಗೆ ಅನುಸಂಧಾನವಾಗಿ ಮಾಡ್ತಾ ಇದ್ದೀವಿ. ಬಟ್ ಅದರ ಡೆಪ್ತ್, ಅದರ ಮೂಲ, ಅದರಲ್ಲಿರುವಂತ ಪರಮಾರ್ಥ ಏನು ಅಂತ ತಿಳ್ಕೊಂಡ್ರೆ ಇನ್ನೂ ಅದ್ಭುತವಾಗಿ ನಮ್ಮ ಸಾಧನೆಯನ್ನು ಮುಂದೆ ಬರೆಸ್ಬೋದು. ಓಕೆ, ಯಾರಾದ್ರೂ ಹೇಳ್ತೀರಾ ಯಾಕೆ ಶ್ವಾಸದ ಮೇಲೆ ಗಮನ, ಶ್ವಾಸವೇ ಯಾಕೆ ತಗೋಬೇಕು, ಯಾಕೆ ಇಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಪತ್ರಿ ಸರ್? ನಿಮ್ಮ ಆನ್ಸರ್ ಜಸ್ಟ್ ಒಂದು ಸ್ಟೇಟ್ಮೆಂಟ್ ಮೆಸೇಜ್ ಮಾಡ್ತೀರಾ? ಶ್ವಾಸವನ್ನು ಯಾಕೆ ಗಮನಿಸಬೇಕು? ಬೇರೆ ರೂಪವನ್ನು ನಾವು ಕಾನ್ಸಂಟ್ರೇಷನ್. ಓಕೆ, ಇನ್ನು ಒಂದು ಮೂರ್ತಿಯ ರೂಪವನ್ನು ನಾವು ಊಹಿಸ್ಕೊಳ್ಳಬಹುದಲ್ವಾ? ಪ್ರೆಸೆಂಟ್ ಮೂಮೆಂಟ್, ಪ್ರೆಸೆಂಟ್ ಮೂಮೆಂಟ್ ನಲ್ಲಿ ಇರ್ತೀವಿ. ಖಂಡಿತ, ಆಲ್ಮೋಸ್ಟ್ ರೈಟ್ ಸರ್, ಥ್ಯಾಂಕ್ ಯು. ಉಸಿರಿದ್ರೆ ಶಿವ, ಇಲ್ಲ ಅಂದ್ರೆ ಶಿವ. In order to be with ourselves. ಶ್ವಾಸವೇ ನಮ್ಮ ಪ್ರಾಣ. ಎಸ್ 100% ಸರ್. ವರ್ತಮಾನದಲ್ಲಿ ಇರುವುದಕ್ಕಾಗಿ. ಎಸ್, ಥ್ಯಾಂಕ್ ಯು ಮಾಸ್ಟರ್ಸ್. ಎಸ್, ಆಧಾರವೇ ಉಸಿರು ಶರೀರಕ್ಕೆ. ಎಸ್ ಮಾಸ್ಟರ್ಸ್, ಥ್ಯಾಂಕ್ ಯು. ಶ್ವಾಸ ಇಲ್ಲ ಅಂತಂದ್ರೆ ನಮ್ಮ ಜೀವನ ಇಲ್ಲ. ಶ್ವಾಸವೇ ಪ್ರಾಣ. ಎಷ್ಟು ಪ್ರತಿಯೊಬ್ಬರ ಆನ್ಸರ್ಸ್ ನಲ್ಲಿ ಎಷ್ಟು ಡೆಪ್ತ್ ಇದೆ ಅಂತಂದ್ರೆ, ಒಂದೊಂದು ಆನ್ಸರ್ ನಲ್ಲಿ ಒಂದೊಂದು ಡೆಪ್ತ್ ಇದೆ. ಥ್ಯಾಂಕ್ಸ್ ಟು ಎವ್ರಿ ಒನ್. ಓಕೆ, ಈ ಶ್ವಾಸ ಅನ್ನೋದು ಒಂದು ಅದ್ಭುತ ಅಂತ ಹೇಳ್ಬೋದು, ಒಂದು ವಂಡರ್ ಅಂತ ಹೇಳ್ಬೋದು. ನಮ್ಮ ವಿಶ್ವದಲ್ಲಿ ಎಷ್ಟು ಅದ್ಭುತಗಳಿದಾವೆ. ಸಮುದ್ರದಲ್ಲಿ ಇರುವಂತ ಏನಂತ ಹೇಳ್ತಾರೆ, ಅಲ್ಲಿ ಎಷ್ಟೋ ಅದ್ಭುತಗಳಿದಾವೆ ಸಮುದ್ರದ ಒಳಗಡೆ ಹೋದ್ರೆ. ಹಾಗೆ ನಕ್ಷತ್ರದಲ್ಲಿ, ಆಕಾಶದಲ್ಲಿ ನಕ್ಷತ್ರಗಳು. ಅವರ ಆ ನಕ್ಷತ್ರಗಳು ಸ್ಟಾರ್ಟ್ ಹೇಗಾಗಿದ್ದಾವೆ, ಏನಂತಾರೆ ಹುಟ್ಟು, ಆ ನಕ್ಷತ್ರಗಳು ಹೇಗೆ ಹುಟ್ಟಿದಾವೆ. ಇವೆಲ್ಲ ಕೂಡ ಒಂದು ರಹಸ್ಯ ಅಲ್ವಾ? ಹಾಗೆ ನಮ್ಮಲ್ಲಿ ನಡೀತಾ ಇರುವ ಈ ಶ್ವಾಸ ಕೂಡ ಒಂದು ಅದ್ಭುತವಾದಂತ ರಹಸ್ಯ ಅಂತಾನೆ ಹೇಳ್ಬೋದು. ಬಹುಶಃ ಅವ್ರು ಇದೇನೆ ಏನಂತ ಹೇಳ್ತಾರೆ ಅಂತಂದ್ರೆ, ಶ್ವಾಸ ಅನ್ನೋದು ನಮಗೆ ಮತ್ತು ವಿಶ್ವಕ್ಕೆ ಒಂದು ವಾರಧಿ ಅಂತ ಹೇಳ್ತಾರೆ. ನಮ್ ಕಾನ್ಶಿಯಸ್ ನಿಂದ ಅನ್ಕಾನ್ಶಿಯಸ್ ಸ್ಟೇಟ್. ಈ ಎರಡನ್ನು ಅಂದ್ರೆ, ನಾವು ನೋಡ್ತಾ ಇರುವ ಈ ಸೃಷ್ಟಿ, ನಮ್ ಒಳಗಡೆ ಇರುವಂತ ನೋಡ್ಲಾರ್ದಂಗೆ ಇರುವಂತ ಒಂದು ಸೃಷ್ಟಿ ಒಳಗಡೆ ಇರುವಂತ ಆ ಚೈತನ್ಯ ಅಂತ ಹೇಳ್ಬೋದು. ಎರಡಕ್ಕೂ ಇದು ಒಂದು ಬ್ರಿಡ್ಜ್ ತರ ಯೂಸ್ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ ನಾರ್ಮಲ್ ಆನ್ಸರ್ ಹೇಳಬೇಕು ಅಂತಂದ್ರೆ, ಶ್ವಾಸಕ್ಕೆ ಯಾವುದೇ ರೂಪ ಇಲ್ಲ, ಏನೂ ಇಲ್ಲ. ಅಕಸ್ಮಾತ್ ಒಂದು ದೈವದ ಒಂದು ರೂಪವನ್ನು ನೋಡ್ಬೇಕು ಅಂತ ಅನ್ಕೊಳ್ರಿ, ಅಲ್ಲಿ ಮನಸ್ಸು ಅನ್ನೋದೇ ಮತ್ತೆ ಬರುತ್ತೆ. ಇದು ಶ್ವಾಸಕ್ಕೆ ಯಾವುದೇ ರೂಪ ಇಲ್ಲ, ಏನೂ ಇಲ್ಲ, ಅದ್ರ ಕಡೆ ಗಮನ. ಅಂದ್ರೆ ಇಲ್ಲಿ ಮನಸ್ಸನ್ನು ಕಂಪ್ಲೀಟ್ ಆಗಿ ಶೂನ್ಯ ಮಾಡೋದಕ್ಕೋಸ್ಕರ ಈ ಶ್ವಾಸದ ಕಡೆ ಗಮನವನ್ನು ಕೊಡ್ತಾ ಇದ್ವಿ. ದಿಸ್ ಇಸ್ ನಾರ್ಮಲ್ ಆನ್ಸರ್, ಎಲ್ಲರೂ ಆನ್ಸರ್ ಮಾಡುವಂತ ಆನ್ಸರ್. ಯಾರು ಸ್ಟಾರ್ಟರ್ಸ್ ಬರ್ತಾರಲ್ವಾ, ಅವ್ರು ಕೊಡೋಂತ ಆನ್ಸರ್ ಇದು. ಓಕೆ, ನಾವು ಹುಟ್ಟಿದಾಗ ಶ್ವಾಸವನ್ನು ಹೊರಗಡೆ ತಗೊಂತೀನಿ, ಹುಟ್ಟಿದ ತಕ್ಷಣ. ಹಾಗೆ ಸಾಯುವಾಗ ಲಾಸ್ಟ್ ಬ್ರೆತ್ ಅಂತ ಹೇಳ್ತೀವಿ. ಈ ಮೊದಲಿನ ಉಸಿರು ಮತ್ತೆ ಕೊನೆಯ ಉಸಿರು ಮಧ್ಯ ಪ್ರಯಾಣವೇ ಈ ಜೀವನ.
ಸೊ ಡೈಲಿ ನಾವು 21,600 ಶ್ವಾಸಗಳನ್ನು ತಗೊಂತೀವಂತೆ. ಸೊ ಈ ನಮ್ಮ ಲೈಫ್ 60 to 70 years ಅಲ್ವಾ? ಈ 60 to 70 years ಮಧ್ಯದಲ್ಲಿ ಒಂದು ಸತಿ ಆದ್ರೂ ನಾವು ಬಿಫೋರ್ ಮೆಡಿಟೇಷನ್, ಈ ಮೆಡಿಟೇಷನ್ ಬರೋಕ್ಕಿಂತ ಮುಂಚೆ ಒಂದು ಸತಿ ಆದ್ರೂ ಕೂಡ ಸ್ಪೃಹದಿಂದ ಈ ಶ್ವಾಸವನ್ನು ನಾವು ಗಮನಿಸಿದೀವ? ಇಲ್ಲ. ನಾವೆಲ್ಲ ಓಡಾಟ ಹೇಗಿರುತ್ತೆ, ನಮ್ಮ ಆಲೋಚನೆ ಹೇಗಿರುತ್ತೆ? ಸಂಪತ್ತಕ್ಕೋಸ್ಕರ, ಸೊಸೈಟಿ, ಸ್ಟೇಟಸ್. ಸೊ ಅದರ ಹಿಂದೆ ಹೊಡ್ತಾ ಬಂದಿದ್ವಿ. ಬಟ್ ನಮ್ಮನ್ನು ಜೀವಂತವಾಗಿರುವಂತ ಈ ಶ್ವಾಸದ ಬಗ್ಗೆ ನಾವು ಯಾವತ್ತೂ ಕೂಡ ನೆಗ್ಲೆಕ್ಟ್ ಮಾಡ್ತಾ ಬಂದಿದ್ವಿ. ಶ್ವಾಸ ಅಂದ್ರೆ ನಮ್ಗೇನ್ ಗೊತ್ತು? ಗಾಳಿ, ಒಂದು ಆಕ್ಸಿಜನ್ ಇಲ್ಲ ಕಾರ್ಬನ್ ಡೈಆಕ್ಸೈಡ್, ಅಲ್ಲಿ ಅಷ್ಟು ಮಾತ್ರ ಗೊತ್ತಿದೆ. ಬಟ್ ನಮ್ಮ ವೇದಗಳಲ್ಲಿ ಇದಕ್ಕೆ ಎಷ್ಟು ಮಹತ್ವ ಇದೆ ಅಂತಂದ್ರೆ ಇದನ್ನ ಪ್ರಾಣ ಅಂತ ಹೇಳ್ತಾರೆ, ಪ್ರಾಣ ಶಕ್ತಿ. ಸೊ ಇದು ಗಾಳಿ ಅನ್ನೋದು ಒಂದು ಕಂಟೈನರ್, ಅದ್ರ ಒಳಗಡೆ ಒಂದು ಪ್ರಾಣ ಶಕ್ತಿ ಇದೆ. ನಿಮಗೆ ಗೊತ್ತಿದೆನಾ? ಈ ಶ್ವಾಸದ ಕಡೆ ಗಮನ ಕೊಟ್ಟಿದಾಗ ನಮ್ಮ ಹಣೆ ಬರವನ್ನು ಕೂಡ ನಾವು ಬದಲಾಯಿಸಬಹುದು ಅಂತ ಹೇಳಿ. ಶ್ವಾಸ ಅಂದ್ರೆ ಪ್ರಾಣವಾಯು ಒಂದೇ ಅಲ್ಲ, ಇದು ನಮ್ಮ ಶ್ವಾಸ ಅಂದ್ರೆ ಗಾಳಿ ಒಂದೇ ಅಲ್ಲ, ಇದು ಒಂದು ಕಂಟೈನರ್, ಅದರಲ್ಲಿ ಪ್ರಾಣ ಶಕ್ತಿ ಇದೆ. ನಮ್ಮ ಚೈತನ್ಯಕ್ಕೆ ಬೇಕಾಗಿರುವಂತ ಫುಡ್, ನಮ್ಮ ಒಳಗಡೆ ಇರುವಂತ ಆತ್ಮಕ್ಕೆ ಸಂಬಂಧಪಟ್ಟಿರುವಂತ ಒಂದು ಫುಡ್ ನಾವು ತಗೊಂತಾ ಇದ್ದೀವಿ. ಸೊ ಅದು 100% ಈ ಆತ್ಮಕ್ಕೆ ಹೆಂಗ್ ಸೇರುತ್ತೆ ಅಂತ ಅಂದ್ರೆ, ಸೊ ಆ ಕಾನ್ಶಿಯಸ್ ಆಗಿ ಈ ಬ್ರೀತಿಂಗ್ ನಡೆದಾಗ ಮಾತ್ರ. ಸೊ ಇದು ಇಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ, ಸೈಂಟಿಫಿಕ್ ಆಗಿ ಹೇಳ್ಬೇಕು ಅಂತಂದ್ರೆ, ಸೊ ಈ ಪ್ರಾಣ ನಾವು ತಗೊಂತಾ ಇದೀವಲ್ಲ, ಅದು ನಮ್ಮ ಬ್ರೈನ್ ನಲ್ಲಿರುವಂತದ್ದು, ನಮ್ಮ ಬ್ರೈನ್ ನಮ್ಮ ಬಾಡಿನ, ನಮ್ಮ ಲೈಫ್ನ ಎಲ್ಲವನ್ನು ಕೂಡ ರೀಪ್ರೋಗ್ರಾಮ್ ಮಾಡುವಂತ ಒಂದು ಅದ್ಭುತವಾದಂತ ಸಾಫ್ಟ್ವೇರ್ ಮಾಸ್ಟರ್ಸ್. ಇದನ್ನ ನಾವು ಹೇಳ್ತಾ ಇಲ್ಲ, ವೇದಗಳಲ್ಲೇ ಹೇಳಿದೆ, ಮಾಡರ್ನ್ ಸೈನ್ಸ್ ಕೂಡ ಇದನ್ನ ಒಪ್ಪುಕೊಂತಾ ಇದೆ. ಸೊ ಈ ಋಷಿಗಳು ಅವಾಗಿನ ಕಾಲದಲ್ಲಿ ಮೈಕ್ರೋಸ್ಕೋಪ್ ಇವೆಲ್ಲ ಏನೂ ಇದ್ದಿಲ್ಲ. ಇವು ಯಾವೂ ಇಲ್ಲದ ಕಾಲದಲ್ಲಿ, ಆ ಟೈಮ್ನಲ್ಲಿ ಅವರು ರಿಸರ್ಚ್ ಮಾಡಿದ್ದಾರೆ. ಹೇಗೆ ರಿಸರ್ಚ್ ಮಾಡಿದ್ದಾರೆ? ಸಾಧನೆ ಮೂಲಕ ಮಾಡಿದ್ದಾರೆ. ಸೊ ಅವ್ರ ಸಾಧನೆ ಹೇಗಿತ್ತು? ಸೊ ಕಂಪ್ಲೀಟ್ ಸೈಲೆನ್ಸ್, ಈ ಪ್ರಾಪಂಚಿಕ ವಿಷಯಗಳನ್ನೆಲ್ಲ ಬಿಟ್ಟು ಒಂದ್ ಕಡೆ ಕುತ್ಕೊಂಡು ಅವ್ರು ಸಾಧನೆ ಮಾಡಿದಾಗ, ಸೊ ಅವ್ರು ಈ ಮಾನವ ಶರೀರವನ್ನು ಅಬ್ಸರ್ವ್ ಮಾಡಿದ್ದಾರೆ. ಸೊ ಈ ಮನಸ್ಸನ್ನು ನಿಯಂತ್ರಿಸಬೇಕು ಅಂದ್ರೆ ಆ ಪ್ರಾಣವನ್ನು ನಿಯಂತ್ರಿಸಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಓಕೆ, ಸೊ ಇಲ್ಲಿ ಇನ್ನೂ ಡೆಪ್ತ್ ಆಗಿ ಹೋದ್ರೆ, ವಿಜ್ಞಾನ ಭೈರವ ತಂತ್ರ, ಅದು ಶಿವ ಪಾರ್ವತಿಗೆ ಹೇಳಿರುವಂತ ಒಂದು ವಿಷಯಗಳು, ಶಿವ ಪಾರ್ವತಿಗೆ ನಡುವ ಆಗಿರುವಂತ ಸಂವಾದನೆ ಅಲ್ಲಿ ಆ ಪುಸ್ತಕದಲ್ಲಿ ಇದೆ. ಪಾರ್ವತಿ ಶಿವನನ್ನು ಕೇಳ್ತಾರಂತೆ, ಮನುಷ್ಯರು ತಮ್ಮ ವಿಧಿಯನ್ನು, ತಮ್ಮ ಲೈಫ್ ಡಿಸೈನ್ ಏನೇನಿರುತ್ತಲ್ಲ ಅದನ್ನು ಚೇಂಜ್ ಮಾಡಬಹುದಾ ಅಂತ ಕ್ವಶನ್ ಕೇಳ್ತಾರಂತೆ. ಆವಾಗ ಶಿವ ಶ್ವಾಸದ ರಹಸ್ಯವನ್ನು ಹೇಳ್ತಾರಂತೆ. ಸೊ ಈ ಮನುಷ್ಯ ಶ್ವಾಸವನ್ನು ಗಮನಿಸುವುದರಿಂದ ಆರೋಗ್ಯವನ್ನು ಪಡಿಬಹುದು, ವಿಜಯವನ್ನು ಪಡಿಬಹುದು, ತನ್ನ ಅಸ್ತಿತ್ವವನ್ನೇ ಚೇಂಜ್ ಮಾಡಿಸ್ಕೋಬಹುದು, ತಮ್ಮ ಅಸ್ತಿತ್ವದ ಅರಿವನ್ನು ಅವರು ತಿಳ್ಕೋಬಹುದು ಅಂತ ಹೇಳ್ತಾರೆ. ಸೊ ಇಲ್ಲಿ ಅಷ್ಟು ಅದ್ಭುತವಾದಂತ ಮಹತ್ವ ಈ ಶ್ವಾಸಕ್ಕಿದೆ. ಸೊ ಈ ಅಲ್ಲಿ ಶಿವ ಪಾರ್ವತಿಗೆ 112 ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ, ಧ್ಯಾನ ಮಾಡುವಂತ ಟೆಕ್ನಿಕ್ಸ್ ಹೇಳ್ಕೊಡ್ತಾರೆ. ಅದರಲ್ಲಿ ಆನಾಪಾನಸತಿ ಅನ್ನೋದು ಒಂದು ಟೆಕ್ನಿಕ್. ಸೊ ಈ ಒಂದು ಟೆಕ್ನಿಕ್ ಮಾತ್ರ 112 ಟೆಕ್ನಿಕ್ಸ್ ನಲ್ಲಿ 111 ಟೆಕ್ನಿಕ್ಸ್ ಕೂಡ ಒಂದು ಗೈಡೆನ್ಸ್ ಇರಬೇಕು, ಒಂದು ಮೆಂಟರ್, ಒಂದು ಗುರುಗಳಿಂದ ನಾವು ಪಡಿಬೇಕು. ಅವರ ಸಾನ್ನಿಧ್ಯನಲ್ಲಿ ಆ ಸಾಧನೆ ನಾವು ಮಾಡಬೇಕು. ಬಟ್ ಆನಾಪಾನಸತಿ ಧ್ಯಾನ ಗೊತ್ತಲ್ಲ ಎಲ್ಲರಿಗೂ? ಆನ ಅಂದ್ರೆ ಇನ್ ಬ್ರೆತ್, ಅಪಾನ ಅಂದ್ರೆ ಔಟ್ ಬ್ರೆತ್, ಸತಿ ಅಂದ್ರೆ ಅದರ ಜೊತೆಗಿರೋದು. ಸಹಜವಾಗಿ ಸರಳವಾಗಿ ನಡೀತಾ ಇರುವ ನಮ್ಮ ಉಚ್ಛ್ವಾಸ ನಿಶ್ವಾಸದ ನಾವನ್ನು ಸಾಕ್ಷಿಭೂತರಾಗಿ ನೋಡುವುದು.
ಆನಾಪಾನಸತಿ ಧ್ಯಾನ. ಈ ಒಂದು ಟೆಕ್ನಿಕ್ ಮಾತ್ರ ಯಾವುದೇ ಗುರುಗಳ ಸಾನ್ನಿಧ್ಯದಲ್ಲಿ ಇಲ್ಲದಿದ್ರೂ ಕೂಡ ನಾವು ಸಾಧನೆ ಮಾಡಬಹುದು. ಅದಕ್ಕೆ ಪತ್ರಿ ಸರ್ ನಮ್ಮನ್ನೆಲ್ಲ ಕೂಡ ಮಾಸ್ಟರ್ಸ್ ಅಂತ ಕರಿತಿದ್ರು. ನಾನೇ ನಿಮ್ಮ ಗುರುಗಳಂತ ಯಾವತ್ತೂ ಅವ್ರು ಹೇಳಿಲ್ಲ. ಮೈ ಡಿಯರ್ ಫ್ರೆಂಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್ ಅಂತ ಕರಿತಿದ್ರು. ಅಂತ ಒಂದು ಅದ್ಭುತವಾದಂಥ ಟೆಕ್ನಿಕ್ ನಮಗೆ ಅವರು ಹೇಳ್ಕೊಟ್ಟಿದ್ದಾರೆ. ಸೊ ಯಾಕೆ ಇದು ಶ್ವಾಸದ ಕಡೆ ಶ್ವಾಸದ ಬಗ್ಗೆ ನಾವು ತಿಳ್ಕೊತಾ ಇದೀವಿ ಅಂತಂದ್ರೆ, ಸೊ ಇದ್ರ ಮಹತ್ವ ಇನ್ನಷ್ಟು ತಿಳಿದಾಗ ನಮ್ಮ ಸಾಧನ ಇನ್ನಷ್ಟು ಬೆಳೀತಾ ಹೋಗುತ್ತೆ. ಸೊ ಪ್ರಾಣಾಯಾಮ ಅಂತಂದ್ರೆ ಏನು? ಆ ಪ್ರಾಣವನ್ನು ನಮ್ಮ ಕಂಟ್ರೋಲ್ನಾಗೆ ಇಟ್ಕೊಳ್ಳೋದು. ಸೊ ನಾರ್ಮಲ್ ಆಗಿ ನೋಡ್ರಿ, ಈ ಬ್ರೆತ್ ಅನ್ನೋದು ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ. ಸೊ ಅಸಂಕಲ್ಪಿತವಾಗಿ ಅಸ್ತವ್ಯಸ್ತವಾಗಿ ನಡೀತಾ ಇರುತ್ತೆ. ಸೊ ಒಂದು ರಿಧಮ್ ಅನ್ನೋದು ಇರೋದಿಲ್ಲ. ಯಾವತ್ತು ಆ ಶ್ವಾಸವನ್ನು ಒಂದು ಲಯಬದ್ಧವಾಗಿ ನಿಯಂತ್ರಣದಲ್ಲಿ ಇಟ್ಕೊಂತೀವೋ, ದಟ್ ಇಸ್ ಕಾಲ್ಡ್ ಪ್ರಾಣಾಯಾಮ ಅಂತ ಹೇಳ್ತೀವಿ. ಅದು ಹೇಗೆ ನಡೆಯುತ್ತೋ ಅದನ್ನು ಗಮನಿಸಿದಾಗ, ಸೊ ದೆನ್ ನಮ್ಮ ಲೈಫ್ನು ಕೂಡ ನಮ್ಮ ಕೈಯಲ್ಲಿ ನಾವು ಇಟ್ಕೋಬಹುದು. ವಿ ಕ್ಯಾನ್ ಕ್ರಿಯೇಟ್ ಅವರ್ ಲೈಫ್. ನಾವು ಹೇಗ್ ಬೇಕೋ ಆ ರೀತಿ ನಮ್ಮ ಜೀವನವನ್ನು ಮಾಡಬಹುದು. ಸೊ ಋಷಿಗಳು ಏನ್ ಮಾಡ್ತಾರೆ ಅಂತಂದ್ರೆ, ಪ್ರಕೃತಿನಲ್ಲಿ ಇದ್ದು ಅವ್ರು ಸಾಧನೆ ಮಾಡ್ತಾ ಮಾಡ್ತಾ, ಸೊ ಪ್ರಕೃತಿ, ಆನಿಮಲ್ಸ್ ಶ್ವಾಸವನ್ನು ಹೇಗ್ ತಗೊಂತಾ ಇದಾವೆ ಎಲ್ಲವನ್ನು ಗಮನಿಸಿದ್ರಂತೆ, ರಿಸರ್ಚ್ ಮಾಡಿದ್ರಂತೆ. ಅಲ್ಲಿ ಒಂದು ಅವ್ರಿಗೆ ಏನ್ ಅರ್ಥ ಆಗಿದೆ ಅಂತಂದ್ರೆ, ಈಗ ನಮ್ಮ ಎಮೋಷನ್ಸ್ ಬರ್ತವೆ ಅಂತ ಅನ್ಕೊಳ್ರಿ, ಸಿಟ್ಟು, ದ್ವೇಷ, ಅಸೂಯ, ಭಯ. ಸೊ ಅದು ಬಂದ ತಕ್ಷಣ ನಮ್ಮ ಉಸಿರಾಟ ಏನಾಗುತ್ತೆ? ಕಂಟ್ರೋಲ್ ತಪ್ಪಿ ಹೋಗುತ್ತೆ. ಸೊ ಅವರು ಇದನ್ನು ಇನ್ನೊಂದು ರೀತಿ ಯೋಚನೆ ಮಾಡಿದ್ದಾರೆ. ಅಂದ್ರೆ ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು ನಮ್ಮ ಶ್ವಾಸವನ್ನು ಕಂಟ್ರೋಲ್ ಮಾಡಿದಾಗ ನಮ್ಮ ಶ್ವಾಸ ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಬಹುದಲ್ವಾ? ಇದು ಅರ್ಥ ಆಗಿದೆ ಅಲ್ವಾ? ಸೊ ನಮ್ಮ ಪ್ರತಿಯೊಂದು ಎಮೋಷನ್ಸ್ ಬಂದಾಗ ನಮ್ಮ ಶ್ವಾಸದಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಬರುತ್ತೆ. ಲೈಕ್ ಜಾಸ್ತಿ ಬ್ರೀತಿಂಗ್ಸ್ ತಗೊಂತೀವಿ, ಜಾಸ್ತಿ ಕಡಿಮೆ ತಗೊಂತೀವಿ. ಭಯ ಇದ್ದಾಗ ಬ್ರೀತಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸಿಟ್ಟು, ದ್ವೇಷ ಬಂದಾಗ ನಾವು ಅವ್ರ ಮುಖದಲ್ಲಿ ನೋಡ್ಬೋದು ಆ ಶ್ವಾಸವನ್ನು ಗಮನಿಸೋದ್ರಿಂದ ನಮ್ಮ ಲೈಫ್ನು ನಾವು ರೂಪಿಸ್ಕೊಳ್ಳಬಹುದು ಅಂತ ಬಹುಶಃ ಅವ್ರು ಹೇಳ್ತಾರೆ. ಸೊ ಇದಕ್ಕೊಂದು ರೀಸೆಂಟ್ ಆಗಿರುವಂತ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಆಲ್ಮೋಸ್ಟ್ ಕರೋನಾ ಟೈಮ್ ಪೀರಿಯಡ್ ನಲ್ಲಿ ಒಬ್ಬ ಮೇಡಮ್ ಪರಿಚಯ ಆದ್ರು ನನಗೆ. ಸೊ ಅವರು ಪ್ರೊಫೆಷನ್ ಡಾಕ್ಟರ್. ಸೊ ಅವರೆಲ್ಲ ಒಳ್ಳೆ ಸ್ಟೇಟಸ್ ನಲ್ಲಿದ್ದಾರೆ, ಒಳ್ಳೆ ಮನಸ್ಸಿದೆ, ಎಲ್ಲವೂ ಚೆನ್ನಾಗಿದೆ. ಬಟ್ ಅವ್ರಿಗೆ ಒಂದು ಸೈನಸ್ ಪ್ರಾಬ್ಲಮ್ ಇತ್ತು. ಒಂದು ಭಾಗದಲ್ಲಿ ತಲೆನೋವು ಇರುತ್ತಲ್ಲ ಅದು. ಸೊ ಹೀಗಿದೆ ಮೇಡಮ್ ಅಂತ ಹೇಳಿದ್ರು. ಸೊ ಅವ್ರ ಜೊತೆಗೆ ಪರಿಚಯ ಆಗ್ತಾ ಬಂತು, ಧ್ಯಾನ ಮಾಡಿ ಅಂತ ಹೇಳ್ತಾ ಬಂದಿದೀವಿ. ಅವ್ರ ಒಳಗಡೆ ಈ ಒಂದು ಕೊರತೆ, ಸೊ ಆಸ್ ಎ ಡಾಕ್ಟರ್ ತನಗಿರೋ ಪ್ರಾಬ್ಲಮ್ ತಾನು ಸಾಲ್ವ್ ಮಾಡ್ಕೊಳಕ್ ಆಗಿಲ್ಲ, ಹೇಗೆ ಅಂತ ಹೇಳಿ ಅವರು ಕೇಳ್ತಿದ್ರು. ಸೊ ಅವ್ರ ಒಂದು ಸತಿ ಅವ್ರ ಕಡೆ ಡಿಸ್ಕಷನ್ ನಡೀತಾ ಇತ್ತು. ನಿಮ್ ರೊಟೀನ್ ಲೈಫ್ ಬಗ್ಗೆ ಹೇಳ್ರಿ ಮೇಡಮ್ ಅಂತಂದೆ. ಸೊ ಅವರು ಡಾಕ್ಟರ್ ಅಲ್ವಾ, ಸೊ ಬೆಳಿಗ್ಗೆ ಎಲ್ಲ ಕಂಬೈನ್ಡ್ ಫ್ಯಾಮಿಲಿ ಇದೆ, ಅತ್ತೆ ಮಾವ ಅವರು ಮಕ್ಕಳು ಎಲ್ಲರಿದ್ದಾರೆ. ಸೊ ಅವ್ರು ಏನ್ ಮಾಡ್ತಾರ, ಬೆಳಿಗ್ಗೆ ಎದ್ದ ತಕ್ಷಣ ಅವರು ಎಲ್ಲಾರು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಮತ್ತೆ ರಿಟರ್ನ್ ಬಂದ ತಕ್ಷಣ ಮನೆ ಕೆಲಸ ಎಲ್ಲ ಮಾಡ್ಬೇಕು. ಅಲ್ಲಿವರೆಗೂ ಓಕೆ. ಬಟ್ ಅವರ ಇಲ್ಲ ಅಂದ್ರೆ ಅವ್ರು ಬಂದ ತಕ್ಷಣ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ ಅವರಿಬ್ಬರಿಗೂ ಕೂಡ. ಅವ್ರು ಏನ್ ಮಾಡ್ತಿದ್ರಂತೆ, ಆ ಕೆಲಸ ಮಾಡು, ಈ ಕೆಲಸ ಮಾಡು, ಅದು ಉಳಿದಿದೆ, ಇದು ಈ ಕಂಪ್ಲೀಟ್ ಮಾಡಿ ಮಕ್ಕೋ ಅಂತ ಹೇಳ್ತಿದ್ರಂತೆ. ಸೊ ಆಸ್ ಎ ಡಾಕ್ಟರ್, ಒಳ್ಳೆ ಪ್ರೊಫೆಷನಲ್, ಸೊಸೈಟಿನಲ್ಲಿ ಒಂದು ಒಳ್ಳೆ ಹೆಸರಿದೆ. ಮನೆಗ್ ಬಂದ ತಕ್ಷಣ ಅವ್ರ ಅತ್ತಿಗೆ ಕೊಡುವಂತ ಒಂದು ಕೆಲಸ ಏನಿದೆ ಅಲ್ವಾ, ಅವ್ರು ಎಲ್ಲೋ ಒಂದ್ ಕಡೆ ಅದನ್ನ ಅವರು ಆಕ್ಸೆಪ್ಟ್ ಮಾಡ್ಕೊಂತ ಇಲ್ಲ. ಅದಕ್ ಕಾರಣ ಸೊ ಇದೆಲ್ಲ ಹೇಳಿದ್ರು ಅವರು. ಸೊ ಅವ್ರು ಒಂದು ಮಾತು ಕೇಳಿದೆ, ನಿಮ್ಮಿಬ್ಬರು ರಿಲೇಷನ್ ಹೇಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿದೆ ಮೇಡಮ್, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ, ನಮ್ ತಾಯಿ ಅವ್ರು ಇದ್ದಂಗೆ ಅಂತ ಹೇಳಿದೆ. ಸೊ ಅವರು ನಿಮ್ ಮನೆಗ್ ಬಂದ ತಕ್ಷಣ ಅವರು ನಿಮ್ಮ ಅತ್ತೆ ಅವ್ರು ಹೀಗೆ ಹೇಳ್ತಾರಲ್ವಾ, ಅಲ್ಲಿ ನೀವು ಕಂಪ್ಲೀಟ್ ಆಕ್ಸೆಪ್ಟ್ ಮಾಡ್ತೀರಾ ಅಂತ ಕೇಳಿದೆ. ಸೊ ಇಲ್ಲ, ನನ್ಗೆಲ್ಲೋ ಒಂದು ಈಗೋ
ನಾನು ಆಸ್ ಎ ಪ್ರೊಫೆಷನಲ್, ಆಸ್ ಎ ಡಾಕ್ಟರ್ ಆಗಿದ್ರು ಕೂಡ ಇವ್ರು ಅಂಡರ್ ನನ್ ಕೆಲಸ ಮಾಡ್ಬೇಕಲ್ವಾ. ಸೊ ನಾನು ಮಾಡಕ್ ಇಷ್ಟ ಇದೆ, ನನಗೆ ಮಾಡಬಾರ್ದು ಅಂತ ಏನಿಲ್ಲ, ಬಟ್ ಅವ್ರ ಒಂದು ಆರ್ಡರ್ ಎಲ್ಲೋ ಒಂದ್ ಕಡೆ ನನಗೆ ಸಮಾಧಾನ ಆಗೋದಿಲ್ಲ ಅಂತ ಹೇಳಿದ್ರು. ಸೊ ಅಲ್ಲಿ ನೀವು ಕ್ಲಿಯರ್ ಮಾಡ್ಕೊಳ್ರಿ. ಸೊ ಏನು ಇಬ್ರು ಕೂತ್ಕೊಂಡು ಡಿಸ್ಕಸ್ ಮಾಡ್ರಿ. ಸೊ ಅಥವಾ ನೀವೇನು ಹೇಳ್ಬೇಡ್ರಿ, ನಾನು ಬಂದ ತಕ್ಷಣ ಈ ಕೆಲಸ ಎಲ್ಲ ನಾನು ಮಾಡ್ತೇನೆ. ಸೊ ಇಬ್ರು ಕೂತ್ಕೊಂಡು ಮಾತಾಡಿದ್ರಂತೆ. ನೆಕ್ಸ್ಟ್ ಡೇನಿಂದ ಅವರು ಅವ್ರ ಮನೆಗೆ ಬಂದ ತಕ್ಷಣ ಇದು ಆರ್ಡರ್ ಮಾಡೋದು ಸ್ಟಾಪ್ ಮಾಡಿದ್ರ. ಸೊ ಅವ್ರು ಫಸ್ಟ್ ಇದೆಲ್ಲ ಆಗಕ್ಕಿಂತ ಮುಂಚೆ ಅವ್ರು ಯಾವಾಗ್ಲೂ ಕೂಡ ಒಂದು ಕ್ವಶನ್ ಕೇಳ್ತಿದ್ರು, ಮೇಡಮ್ ಹೇಗೆ ಸುಮ್ಮನೆ ಕೂತ್ಕೊಂಡು ಶ್ವಾಸದ ಕಡೆ ಗಮನ ಕೊಟ್ರೆ ಹೇಗೆ ನಮಗೆ ಇದು ಸಿಗುತ್ತೆ? ಆಸ್ ಎ ಡಾಕ್ಟರ್ ಅದು ಲಾಜಿಕಲ್ ಆಗಿ ಥಿಂಕ್ ಮಾಡ್ತಾರಲ್ವಾ, ಇದೆಲ್ಲ ಸಾಧ್ಯನಾ ಅನ್ನೋದು ಎಲ್ಲೋ ಒಂದ್ ಕಡೆ ಕ್ವಶನ್ ಮಾರ್ಕ್ ಇತ್ತು. ಸೊ ಫಸ್ಟ್ ಡೇನೆ ನಾನು ಹೇಳಿದೆ, ಸೊ ಲಾಜಿಕಲ್ ಆಗಿ ಥಿಂಕ್ ಮಾಡೋದನ್ನ ಪಕ್ಕಕ್ಕಿಟ್ಟು ನೀವು ಕಂಪ್ಲೀಟ್ ಸರೆಂಡರ್ ನಿಂದ ಒಂದು ಸರ್ವಸ್ವೀಕೃತ ಭಾವನೆಯಿಂದ ಈ ಕೆಲಸ ನೀವು ಧ್ಯಾನವನ್ನು ಮಾಡಬೇಕು ಅಂತ ಹೇಳಿದೆ. ಸ್ಟಾರ್ಟಿಂಗ್ ನಿಂದಾನೇ ಅದನ್ನ ಅವ್ರನ್ನ ಪ್ರಿಪೇರ್ ಮಾಡ್ಕೊಂತಾನೆ ಬಂದಿದ್ದೇನೆ. ಸೊ ಇದೆಲ್ಲ ಮಾಡಿದ್ಮೇಲೆ ಇದನ್ನ ನೀವು ಸ್ವೀಕಾರ ಮಾಡ್ರಿ ಆ ಅಂತ ಹೇಳಿದೆ. ವೆರಿ ಸೂನ್ ಅವರು ನಾನು ಫೋನ್ ಮಾಡದೆ ಬಿಟ್ಬಿಟ್ರು. ಸೊ 2 days ಒನ್ಸ್ ಆದ್ರೂ ಫೋನ್ ಮಾಡ್ತಿದ್ರು. ಸೊ ಆಫ್ಟರ್ 9 days, 1 week ಆದ್ಮೇಲೆ ಅವರು ಫೋನ್ ಮಾಡಿದ್ರು, ಮೇಡಮ್ ನೀವು ಯಾವತ್ತು ನಿಮ್ ಜೊತೆಗೆ ಮಾತಾಡಿದ್ನೋ ಅವತ್ತೇ ನನ್ನ ತಲೆನೋವು ಕಡಿಮೆ ಆಗಿದೆ. ಬಟ್ ಇಮಿಡಿಯೇಟ್ ನಾನು ಫೋನ್ ಮಾಡೋಣ ಅಂತಂದ್ರೆ ನಾನು ಟೆಸ್ಟ್ ಮಾಡ್ಕೊತಾ ಇದ್ದೀನಿ. ಸೊ 1 day ಅಲ್ಲ, 2 days ಆದ್ಮೇಲೆ ಬರ್ತತೇನೋ, 3 days ಆದ್ಮೇಲೆ ಬರುತ್ತೇನೋ. ಸೊ 1 week 10 days ಆಗ್ತಾ ಇದೆ ಆಲ್ಮೋಸ್ಟ್ ನಿಮ್ ಜೊತೆಗೆ ಮಾತಾಡಿ. ಸೊ ನೀವ್ ಹೇಳಿದ್ದನ್ನ ನನ್ ಜೊತೆಗೆ ಮಾತಾಡಿದಕ್ಕಾಗಿ ಅಲ್ಲ, ನಾನು ಹೇಳಿದ್ದನ್ನ ಅವರು ಅರ್ಥ ಮಾಡ್ಕೊಂಡಿದ್ದಕ್ಕಾಗಿ. ಸೊ ಅಲ್ಲಿ ಕಂಪ್ಲೀಟ್ ಆಗಿ 10 ದಿವಸ ಆಯ್ತು ನನ್ನ ತಲೆನೋವೇ ಬಂದಿಲ್ಲ ಅಂತ ಅಂದ್ರು. ಇಲ್ಲಿ ಆ ಶ್ವಾಸದ ಜೊತೆಗೆ ಅವರು ಕನೆಕ್ಟ್ ಆಗ್ಬೇಕು ಅಂತ ಅನ್ಕೊಂಡಾಗೆಲ್ಲ ಕೂಡ ಒಳಗಡೆ ಮನಸ್ಸು ಅವರು ಮನೆಯಲ್ಲಿ ಅವರು ಫೇಸ್ ಮಾಡ್ತಾ ಇರುವ ಎಲ್ಲಾ ಪ್ರಾಬ್ಲಮ್ಸ್ ಅವ್ರಿಗೆ ಕಣ್ ಮುಂದೆ ಕಾಣಿಸ್ತಿದ್ವು ಅಂತ. ಆಕ್ಚುಲಿ ಅವರು ಅಲ್ಲಿವರೆಗೂ ಸರಿಯಾಗಿ ಮೆಡಿಟೇಷನ್ನೇ ಮಾಡಿಲ್ಲ. ಸೊ ಯಾವತ್ತು ಅವರು ಕಂಪ್ಲೀಟ್ ಆಗಿ ಆ ಆಲೋಚನೆಗಳನ್ನೆಲ್ಲ, ಸೊ ಆಲೋಚನೆ ಬಂದಾಗೆಲ್ಲ ಅವರು ಹೇಳ್ತಿದ್ರು ಬ್ರೆತ್ ಸೈಕಲ್ಸ್ ಎಲ್ಲ ಜಾಸ್ತಿ ಆಗ್ತಿದ್ವು, ಇನ್ನೂ ಟೆನ್ಷನ್ ಜಾಸ್ತಿ ಆಗ್ತಿತ್ತು ಧ್ಯಾನ ಕೂತ್ಕೊಂಡ್ರೆ. ಸೊ ಬಟ್ ಆಲೋಚನೆಗಳನ್ನ ಗಮನಿಸ್ತಾ ಆ ಆಲೋಚನೆಗಳು ಯಾವ ರೀತಿ ಬರ್ತಿದ್ವು, ಮನೆಗೆ ಬಂದ ತಕ್ಷಣ ಅವ್ರು ಫೇಸ್ ಮಾಡ್ತಾ ಇರುವ ಪ್ರತಿ ಒಂದು ಕೂಡ ಆಲೋಚನೆಗಳು ಬರ್ತಿದ್ವು. ಆ ಆಲೋಚನೆಗಳನ್ನು ತಾನು ಏನ್ ಮಾಡಿದ್ಲು, ಸ್ವೀಕಾರ ಮಾಡಿದ್ಲು, ಆಕ್ಸೆಪ್ಟ್ ಮಾಡಿದ್ಲು. ಓಕೆ, ಅಲ್ಲಿ ಆಲ್ಮೋಸ್ಟ್ ಪ್ರಾಬ್ಲಮ್ ಕ್ಲಿಯರ್ ಆಗಿದೆ ಮಾತಾಡಿ. ಸೊ ಆಲೋಚನೆಗಳನ್ನು ಸ್ವೀಕಾರ ಮಾಡಿದ್ಲು, ಆಕ್ಸೆಪ್ಟ್ ಮಾಡ್ಕೊಂಡಿದ್ಲು. ಸೊ ಅವರು ಹೇಗೆ, ಸೊ ಆ ಆಲೋಚನೆ ಆಕ್ಸೆಪ್ಟ್ ಮಾಡ್ಕೊಂಡಾಗ ಆ ಆಲೋಚನೆಗಳು ಬರ್ತಾ ಬರ್ತಾ ಕಡಿಮೆ ಆಗ್ತಾ ಶ್ವಾಸ ಅನ್ನೋದು ಒಂದು ಅದ್ಭುತವಾದ ಒಂದು ಮ್ಯೂಸಿಕ್ ತರ ಅವಳಿಗೆ ಅನಿಸ್ತಿತ್ತಂತೆ. ಅಷ್ಟು ಲಯಬದ್ಧವಾಗಿ ಕಂಪ್ಲೀಟ್ ಅಲೈನ್ಮೆಂಟ್ ಆ ಶ್ವಾಸದ ಜೊತೆಗೆ ನಾನು ಕನೆಕ್ಟ್ ಆಗೋದು ಅಲ್ಲಿನಿಂದ ನನಗೆ ಶುರುವಾಯಿತು ಅಂತ ಹೇಳಿದ್ರು. ಸೊ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡೋಕ್ಕೋಸ್ಕರ ನಾವು ಶ್ವಾಸವನ್ನು ಫಸ್ಟ್ ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಆ ಮನಸ್ಸನ್ನೇ ಕಂಟ್ರೋಲ್ ಮಾಡಕ್ಕಾಗಿಲ್ಲ ಅಂತಂದ್ರೆ ಆ ಧ್ಯಾನ ಸರಿಯಾಗಿ ಅಲ್ಲಿ ಆಗೋಕ್ ಸಾಧ್ಯನೇ ಇಲ್ಲ. ಸೊ ನಿಮ್ಗೆ ಟೆಸ್ಟ್ ಮಾಡಿ ನೋಡ್ರಿ, ಸಿಟ್ಟು ಬರುತ್ತೆ, ದ್ವೇಷ ಬರುತ್ತೆ, ಅಸೂಯೆ ಬಂದಾಗ ಆ ಬ್ರೀತಿಂಗ್ ಸೈಕಲ್ಸ್, ಆ ರಿದಮ್ ಅನ್ನೋದು ಚೇಂಜ್ ಆಗ್ತಾ ಬರುತ್ತೆ. ಅದೇ ಪ್ರೀತಿನಲ್ಲಿ ಇದ್ದಾಗ ನೋಡ್ರಿ, ಅಲ್ಲಿ ಕೂಡ ಒಂದು ರಿದಮ್ ಇರುತ್ತೆ, ಒಂದು ಹಾರ್ಮೋನಿ ಇರುತ್ತೆ. ಸೊ ಆ ಹಾರ್ಮೋನಿ ಡಿಸ್ಟರ್ಬ್ ಆಯ್ತು ಅಂದ್ರೆ ಆ ಪ್ರೀತಿ ಅನ್ನೋದು ಡಿಸಪಿಯರ್ ಆಗುತ್ತೆ. ಸೇಮ್ ಅದೇ ಫಾರ್ಮುಲಾ ನೀವು ಸಿಟ್ಟಿದ್ದಾಗ ಡೇ ಟು ಡೇ ಲೈಫ್ ನಲ್ಲಿ 1 hour ಆರಾಮಾಗಿ ಮೆಡಿಟೇಷನ್ ಮಾಡ್ತೀರಾ. ಸೊ 23 hours ನಲ್ಲಿ ಏನಾಗುತ್ತೆ, ಸಿಟ್ಟು ಬರುತ್ತೆ, ದ್ವೇಷ ಬರುತ್ತೆ, ಭಯ ಬರುತ್ತೆ. ಸೊ ಆ ಟೈಮ್ ನಲ್ಲಿ ಕೂಡ ನೀವು ಆ ಶ್ವಾಸವನ್ನು ಗಮನಿಸಿ. ಸೊ ಇಮ್ಮಿಡಿಯೇಟ್ ಆ ಬ್ರೆತ್ ರಿದಮ್ ಚೇಂಜ್ ಆಗುತ್ತೆ. ನಾವು ಯಾವತ್ತು ಅಬ್ಸರ್ವ್ ಮಾಡ್ತೀವೋ ಅವಾಗ ಬ್ರೆತ್ ರಿದಮ್ ಅನ್ನೋದು ಚೇಂಜ್ ಆಗ್ತಾ ಬರುತ್ತೆ. ಆ ಬ್ರೆತ್ ರಿದಮ್ ಯಾವಾಗ ಚೇಂಜ್ ಆಗುತ್ತೋ ಆ ಸಿಟ್ಟು ಕೂಡ ಮಾಯವಾಗುತ್ತೆ. ಸೊ ಇಫ್ ಯು ಮಾಸ್ಟರ್ ಯುವರ್ ಬ್ರೆತ್, ಯು ವಿಲ್ ಮಾಸ್ಟರ್ ಯುವರ್
ಎಮೋಷನ್ಸ್. ಅಬ್ಸರ್ವ್ ಮಾಡಬೇಕು, ಸಾಕ್ಷಿಭೂತರಾಗಿ ನೋಡ್ಬೇಕು. ಹೇಗೆ ಸಾಕ್ಷಿಭೂತರಾಗಿ ನೋಡ್ಬೇಕು ಅಂತಂದ್ರೆ ಹೇಗೆ ಅಂದ್ರೆ, ನೀವು ಸೀರಿಯಲ್ಸ್ ನೋಡ್ತಾ ಇರ್ತೀರಾ, ಫಿಲಿಂ ನೋಡ್ತಾ ಇರ್ತೀರಾ, ಹೇಗ್ ನೋಡ್ತೀರಾ? ಪಕ್ಕಕ್ಕೆ ಮನೆಗೆ ಯಾರನ್ನ ಗೆಸ್ಟ್ ಬಂದಾರೋ ಇಲ್ಲೋ, ಸರಿ ಕೂತ್ಕೊಳ್ಳಿ, ನೀವು ಸೈಡ್ ಕೂತ್ಕೊಳ್ಳಿ, ನಾನು ಸೀರಿಯಲ್ ನೋಡ್ತಾ ಇದ್ದೀನಿ ಅಂತ ಹೇಳ್ತೀನಿ. ಸೊ ಅಷ್ಟು ಇನ್ವಾಲ್ವ್ ಆಗಿ, ಅಷ್ಟು ಇಂಪಾರ್ಟೆನ್ಸ್ ಏನ್ ಕೊಡ್ತೀರಾ ಅದ್ರ 10% ಶ್ವಾಸದ ಕಡೆ ಗಮನವನ್ನು ಕೊಡಿ. ನಿಮ್ ಬಾಡಿನಲ್ಲಿ ಚೇಂಜಸ್ ಆಗ್ತಾ ಇದೆ, ಜಸ್ಟ್ ಅದ್ರ ಕಡೆ ಗಮನ ಕೊಡ್ರಿ, ಕಣ್ಣು ತೆಗೆದೇ ನೋಡಿ. ಈಗಲೂ ನೀವು ಪ್ರಾಕ್ಟೀಸ್ ಮಾಡಬಹುದು. ನಿಮ್ ಶ್ವಾಸ ಒಳಗಡೆ ಹೋಗ್ತಾ ಇದೆ, ಹೊರಗಡೆ ಬರ್ತಾ ಇದೆ. ಇಮಿಡಿಯೇಟ್ ಅಲ್ಲಿರುವಂತ ಟೆನ್ಷನ್ ಆಗಿರ್ಬೋದು, ಭಯ ಆಗಿರ್ಬೋದು, ಕಂಪ್ಲೀಟ್ ಆಗಿ ಡಿಸಪಿಯರ್ ಆಗುತ್ತೆ. ಸೊ ಈ ಎಮೋಷನ್ಸ್ ನಮ್ಮ ಕಂಟ್ರೋಲ್ ನಾಗ ನಾವು ಇಟ್ಕೊಂತಾ ಇದೆ. ಅಲ್ಲಿ ಏನಾಗುತ್ತೆ, ನಮ್ಮ ಒಳಗಡೆ ಇರುವಂತ ಆ ಶಕ್ತಿ, ಆ ಎನರ್ಜಿ ವೇಸ್ಟ್ ಆಗೋದಿಲ್ಲ. ಎಷ್ಟೋ ಎನರ್ಜಿ ನಾವು ವೇಸ್ಟ್ ಮಾಡ್ಕೊಂತ ಇದ್ವಿ ಅನ್ಕಾನ್ಶಿಯಸ್ ಆಗಿ, ನಮಗೆ ಗೊತ್ತಿಲ್ಲ ಅಲ್ಲಿ ಶಕ್ತಿನೂ ಏನಂತ ಹೇಳ್ತಾರೆ ವೇಸ್ಟ್ ಮಾಡ್ಕೊಂತ ಇದ್ವಿ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಎನರ್ಜಿ ಇನ್ ಮೋಷನ್ ಅಂತ ಕೂಡ, ಎಮೋಷನ್ಸ್ ಅಂದ್ರೇನು ಎನರ್ಜಿ ಇನ್ ಮೋಷನ್ ಅಂತ ಹೇಳ್ತಾರೆ. ಸೊ ಈ ಎನರ್ಜಿನ ಸರಿಯಾದ ಹಾದಿಯಲ್ಲಿ ನಾವು ಕಳಿಸ್ತಾ ಇದ್ವಿ. ಇದನ್ನೇ ಆಲ್ಕೆಮಿಸ್ಟ್ ಅಂತ ಹೇಳ್ತಾರೆ. ಸೊ ಆಲ್ಕೆಮಿಸ್ಟ್ ಅಂದ್ರೆ ಏನು? ಈ ಎಮೋಷನ್ಸ್ ಅಂದ್ರೆ ನೆಗೆಟಿವ್ ಆಗಿ ನಾವು ಪರಿವರ್ತನೆ ಮಾಡೋದು ಬದಲು ಒಂದು ಎನರ್ಜಿಯಾಗಿ ಕನ್ವರ್ಟ್ ಮಾಡಿಕೊಂಡು ಮತ್ತೆ ನಮ್ಮ ಒಳಗಡೆನ ಅದನ್ನ ಕಳಿಸ್ತಾ ಇದ್ದೀವಿ. ಸೊ ಈ ರೀತಿ ಮಾಡಿ ನೋಡ್ರಿ, ನಮ್ ಟೋಟಲ್ ಎರ್ಲಿ ಮಾರ್ನಿಂಗ್ ಎಷ್ಟು ಎನರ್ಜೆಟಿಕ್ ಆಗಿರ್ತೀವೋ ರಾತ್ರಿವರೆಗೂ ಅದೇ ಒಂದು ಎನರ್ಜಿನಲ್ಲಿ ನಾವು ಇಡೀ ದಿನ ನಾವಿರ್ತೀವಿ. ಸೊ ಈ ಉಸಿರಾಟ ಅನ್ನೋದು ನಮ್ ಸ್ವಾಭಾವಿಕವಾಗಿ ನಡೀತಾ ಇರುತ್ತೆ, ನಾವ್ ಯಾವತ್ತೂ ಮರ್ತು ಹೋಗಿಲ್ಲ. ಅಯ್ಯೋ ನಮ್ ಮನೆಗ್ ಮರ್ತು ಬಂದೇನಿ, ನಮ್ ಬೆಡ್ರೂಮ್ನಾಗ ಮರ್ತು ಬಂದೇನಿ, ಇವೆಲ್ಲ ಹೇಳೋದಿಲ್ಲ. ಸ್ವಾಭಾವಿಕವಾಗಿ ನಮ್ಮನೆ ನಡೀತಾ ಇದೆ. ಅದೇ ನಮ್ಮ ಜೀವನಕ್ಕೆ ಮೂಲ ಕಾರಣ. ಪ್ರಾಣಾಯಾಮಂ ಪ್ರತ್ಯಾಹಾರಂ ನಿತ್ಯಾನಿತ್ಯ ವಿವೇಕಂ ಅಂತ ಹೇಳ್ತಾರೆ. ಸೊ ಈ ಪ್ರಾಣಾಯಾಮಂ, ಪ್ರಾಣ ಆಯಾಮಂ ಅಂದ್ರೆ ಪ್ರಾಣವನ್ನು ನಮ್ಮ ಕಂಟ್ರೋಲ್ನಾಗೆ ಇಟ್ಕೊಂತೀವಿ, ಶ್ವಾಸವನ್ನು ನಮ್ಮ ಕಂಟ್ರೋಲ್ನಾಗೆ ಇಟ್ಕೊಂತಾ ಇದೀವಿ. ಹೇಗೆ? ಒಂದು ಅವೇರ್ನೆಸ್ ನಿಂದ. ಇದು ಪ್ರತ್ಯಾಹಾರಂ, ಇದು ನಿಜವಾದ ಆಹಾರ. ನಮ್ಗೆ ನಮ್ ಸೋಲ್ ಕೊಡ್ತಾ ಇರುವಂತ, ನಮ್ಮ ಆತ್ಮ ಕೊಡ್ತಾ ಇರುವಂತ, ನಮ್ಮ ಚೈತನ್ಯಕ್ಕೆ ಕೊಡ್ತಾ ಇರುವಂತ ಒಂದು ಆಹಾರ ಪ್ರತ್ಯಾಹಾರ. ನಿತ್ಯಾನಿತ್ಯ ವಿವೇಕ, ಇದು ನಿತ್ಯ ಅನಿತ್ಯ, ಯಾವುದು ಶಾಶ್ವತ ಯಾವುದು ಶಾಶ್ವತ ಅಲ್ಲವೋ ಆ ಒಂದು ವಿವೇಕವನ್ನು ಕೊಡುತ್ತೆ. ಸೊ ಇಲ್ಲಿ ನೋಡ್ರಿ, ಈ ಒಂದು ಅವೇರ್ನೆಸ್ ನಿಂದ ನಮ್ ಒಳಗಡೆ ಏನಾಗುತ್ತೆ ಅಂದ್ರೆ ಆಧ್ಯಾತ್ಮಿಕವಾಗಿ ಬೆಳವಣೆ ಆಗುತ್ತೆ, ನಮ್ಮ ಯೋಗಕ್ಷೇಮವನ್ನು ಹೆಚ್ಚಿಸುತ್ತಾ ಹೋಗುತ್ತೆ, ಆಂತರಿಕ ಶಾಂತಿ ಒಂದು ಕೊಡುತ್ತೆ. ಇನ್ನ ಸೈಂಟಿಫಿಕ್ ಆಗಿ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ನಮ್ಮ ಬ್ರೈನ್ ಉತ್ತಮವಾಗಿ ನಾವು ಕೆಲಸ ಮಾಡೋದಕ್ಕೋಸ್ಕರ ಇದು ಹೆಲ್ಪ್ ಮಾಡುತ್ತೆ. ಸೊ ಉಪನಿಷತ್ತುಗಳಲ್ಲಿ, ವೇದಗಳಲ್ಲಿ ಏನಂತ ಹೇಳ್ತಾರೆ ಅಂದ್ರೆ ಬ್ರೆತ್ ಈಸ್ ಬ್ರಹ್ಮ ಅಂತ ಹೇಳ್ತಾರೆ. ಸೊ ಬ್ರಹ್ಮ ನಮ್ಮ ತಲೆರಾತೆಯನ್ನು, ನಮ್ಮ ಹಣೆ ಬರಹನ್ನು ಬರೀತಾರಲ್ವಾ, ಇಲ್ಲಿ ಕೊಡೋದು ಯಾರು? ಬ್ರೆತ್. ಬ್ರಹ್ಮ ಅಂದ್ರೆ ಯಾರು? ನಮ್ಮ ಬ್ರೆತ್, ನಮ್ಮ ಉಸಿರು. ಸೊ ಯು ಕಾಂಟ್ ಮೂವ್ ಇನ್ ಟು ಮೆಡಿಟೇಷನ್ ಅನ್ಲೆಸ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಯುವರ್ ಬ್ರೆತ್ ಅಂತ ಹೇಳ್ತಾರೆ ಓಶೋ. ಈ ಬ್ರೀತಿಂಗ್ ಸಿಸ್ಟಮ್ನ ನೀವು ಅರ್ಥ ಮಾಡ್ಕೊನೆವರೆಗೂ ನೀವು ಮೆಡಿಟೇಷನ್ ಅನ್ನೋದು ನಿಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾರೆ. ಸೊ ನಮ್ ಕಾನ್ಶಿಯಸ್ಗೂ ಅನ್ಕಾನ್ಶಿಯಸ್ ಮಧ್ಯೆ ಒಂದು ಬ್ರಿಡ್ಜ್ ಈ ಉಸಿರಾಟ. ಸೊ ಯಾವತ್ತು ಈ ಉಸಿರಾಟವನ್ನು ಸ್ವಾಭಾವಿಕವಾಗಿ ನಡೀತಾ ಇರುವಂತ, ಸಹಜವಾಗಿ ನಡೀತಾ ಇರುವಂತ ಉಸಿರಾಟವನ್ನು ನಾವು ಸಾಕ್ಷೀಭೂತರಾಗಿ ನೋಡ್ತಾ ಇರ್ತೀವೋ ಅಲ್ಲಿ ಹೀಲಿಂಗ್ ಅನ್ನೋದು ಆಗುತ್ತೆ. ಶರೀರ ಸದೃಢವಾಗಿ ರೆಡಿ ಆಗುತ್ತೆ, ಮನಸ್ಸು ಸಮತೋಲನವಾಗಿರುತ್ತೆ. ಆಟೋಮ್ಯಾಟಿಕ್ ಆಗಿ ನಮ್ಮ ಆತ್ಮಕ್ಕೆ ಬೇಕಾಗಿರುವಂತ ಎಲ್ಲವೂ ಕೂಡ
ತಾನು ಅಂದ್ರೆ ಲೈಕ್ ಇದು ಎಲ್ಲಿ ಒಂದು ಎಕ್ಸಾಂಪಲ್ ನಾನು ಹೇಳಕ್ ಇಷ್ಟಪಡ್ತೀನಿ, ಒಂದು ಚಿಕ್ಕ ಕಥೆ ಹೇಳಕ್ ಇಷ್ಟಪಡ್ತೀನಿ. ಸೊ ಒಂದು ಫ್ಯಾಕ್ಟ್ರಿ ಇರುತ್ತಂತೆ. ಸೊ ಆ ಫ್ಯಾಕ್ಟ್ರಿ ಓನರ್ ಏನ್ ಮಾಡ್ತಾರೆ, ಒಂದು ಅವ್ರ ಫ್ಯಾಕ್ಟ್ರಿ ಕೆಲಸಗಳನ್ನು ನೋಡಕ್ಕೆ ಒಂದು ಮ್ಯಾನೇಜರ್ನ ಅಪಾಯಿಂಟ್ ಮಾಡ್ತಾರೆ. ಸೊ ಆ ಮ್ಯಾನೇಜರ್ ಎಷ್ಟು ಅದ್ಭುತವಾಗಿ ಕೆಲಸ ಮಾಡ್ತಾ ಇರ್ತಾರೆ ಅಂದ್ರೆ ಪ್ರತಿ ಒಂದು ಅಷ್ಟು ಹಾನೆಸ್ಟಿ ಆಗಿ. ಸೊ ಎವ್ರಿ ಇಯರ್ ಆ ಇನ್ಕಮ್ ಅನ್ನೋದು ಜಾಸ್ತಿ ಆಗ್ತಾ ಬರುತ್ತೆ, ಪ್ರಾಫಿಟ್ ಜಾಸ್ತಿ ಆಗ್ತಾ ಬರುತ್ತೆ ಆ ಓನರ್ಗೆ. ಆ ಓನರ್ ಏನ್ ಮಾಡ್ತಾರೆ, ಸುಮ್ಮನೆ ಇರ್ತಾರ? ಇಷ್ಟೆಲ್ಲ ಬೆನಿಫಿಟ್ಸ್ ಕೊಡ್ತಾ ಇದ್ದಾನೆ ಮ್ಯಾನೇಜರ್ ಅಂತ ಹೇಳಿ ಅವ್ರಿಗೆ ಬೇಕಾಗಿರುವಂತ ಲೈಕ್ ಏನಾಗಿರ್ಬೋದು, ಹಾಸ್ಪಿಟಲ್ ಖರ್ಚಾಗಿರ್ಬೋದು, ಮಕ್ಕಳಿಗೆ ಸ್ಕೂಲ್ ಫೀ ಆಗಿರ್ಬೋದು, ಅವ್ರು ಬಂದು ಹೋಗೋದಕ್ಕೆ ವೆಹಿಕಲ್ ಆಗಿರ್ಬೋದು, ಪ್ರತಿ ಒಂದು ಕನ್ವೀನಿಯನ್ಸ್ ಅವ್ರಿಗೆ ಕೊಡ್ತಾ ಇರ್ತಾರೆ. ಸೊ ಅದು ಕೊಟ್ಟಿದ್ಮೇಲೆ ಇವ್ರು ಇನ್ನೂ ಮ್ಯಾನೇಜರ್ ಇನ್ನೂ ಜಾಸ್ತಿ ಕೆಲಸ ಮಾಡ್ತಾ ಇರ್ತಾರೆ. ಹೌದಾ ಇಲ್ವಾ? ಹಾಗೆ ಇಲ್ಲಿ ಆ ಓನರ್ ಯಾರು? ನಮ್ಮ ಆತ್ಮ. ಮ್ಯಾನೇಜರ್ ಯಾರು? ನಮ್ಮ ಮನಸ್ಸು. ಸೊ ಈ ಮನಸ್ಸು ಯಾವತ್ತು ನಾವು ಸರಿಯಾಗಿ ಹಾದಿಯಲ್ಲಿ ನಾವು ನಡೆಸ್ತಾ ಇರ್ತೀವೋ, ನಮ್ಮ ಆತ್ಮಕ್ಕೆ ಬೇಕಾಗಿರುವಂತ ಎಲ್ಲವೂ ಕೂಡ ಆ ಎನರ್ಜಿ ನಾವು ಕೊಡ್ತೀವಿ. ಸೊ ಯಾವತ್ತು ಆ ಆತ್ಮಕ್ಕೆ ಬೇಕಾಗಿರುವಂತ ಆ ಕಾಸ್ಮಿಕ್ ಎನರ್ಜಿ ಈ ಧ್ಯಾನ ಮಾಡ್ತಾ ನಮ್ಮ ಮನಸ್ಸನ್ನು ನಮ್ಮ ಕಂಟ್ರೋಲ್ನಾಗ ಇಟ್ಕೊತಾ ಇದೀವಿ, ನಮಗ್ ಬೇಕಾದಂಗೆ ನಾವು ನಡೀತಾ ಇದ್ದೀವಿ. ನೆಕ್ಸ್ಟ್ ಧ್ಯಾನ ಮಾಡ್ತಾ ಬರ್ತಾ ಆತ್ಮಕ್ಕೆ ಬೇಕಾಗಿರುವಂತ ಎನರ್ಜಿ ಏನು? ಪ್ರತ್ಯಾಹಾರ ಏನದು? ಕಾಸ್ಮಿಕ್ ಎನರ್ಜಿ. ಸೊ ಅದನ್ನ ನಾವು ಕೊಟ್ಟಿದಾಗ ಆಟೋಮ್ಯಾಟಿಕ್ ಆಗಿ ನಮ್ಮ ಲೈಫ್ಗೆ, ಅಂದ್ರೆ ಮ್ಯಾನೇಜರ್ ನಾವು, ನಮ್ಮ ಲೈಫ್ಗೆ ಏನೇನ್ ಬೇಕೋ ಅದು ತಾನಾಗೆ ಆ ಯೂನಿವರ್ಸ್ನಿಂದ ಬರುತ್ತೆ. ಇನ್ನು ಓಶೋ ಅವ್ರು ಏನ್ ಹೇಳ್ತಾ ಇದಂದ್ರೆ, ಸೊ ನಿಮ್ಮ ಬ್ರೆತ್ ಡಿಸೈಡ್ ಮಾಡೋದು ಅಂತ ನಿಮ್ಮ ಲೈಫ್ನು. ಅದು ಸಂಪತ್ತಾಗಿರ್ಬೋದು, ಸಂತೋಷ ಆಗಿರ್ಬೋದು, ಸಕ್ಸಸ್ ಆಗಿರ್ಬೋದು, ಏನೇ ಆಗಿರ್ಲಿ, ಅದು ನಿಮ್ಮ ಲೈಫ್ನಲ್ಲಿ ನೀವು ಇನ್ವೈಟ್ ಮಾಡಬೇಕು ಅಂತಂದ್ರೆ ನಿಮ್ಮ ಶ್ವಾಸವನ್ನು ಗಮನಿಸಿ ಅಂತ ಹೇಳ್ತಾರೆ. ಶ್ವಾಸ ಅನ್ನೋದು ಒಂದು ರಹಸ್ಯ. ನಮ್ಗೇನೂ ಗೊತ್ತಿಲ್ಲ, ಶ್ವಾಸದ ಕಡೆ ಗಮನ ಕೊಡ್ತಾ ಇದೀವಿ, ಶ್ವಾಸ ಅಬ್ಸರ್ವ್ ಮಾಡ್ತಾ ಇದೀವಿ, ಧ್ಯಾನವನ್ನು ಮಾಡ್ತಾ ಇದೀವಿ. ಸೊ ಈ ಶ್ವಾಸದ ಜೊತೆಗೆ ನಾವು ಕನೆಕ್ಟ್ ಮಾಡಿದಾಗ ಸೊ ಆ ಹೀಲಿಂಗ್ ಅನ್ನೋದು ಆಗುತ್ತೆ. ಸೊ ಆ ಶ್ವಾಸ ಕಂಪ್ಲೀಟ್ ಆಗಿ ಆ ಡೀಪ್ಲಿ ಅರಿಥಮಿಕಲಿ ನಡೀತಾ ಇರುವಂತಹ ಶ್ವಾಸವನ್ನು ನಾವು ಯಾವತ್ತು ಗಮನಿಸ್ತೀವೋ ವಿತ್ ಕಾನ್ಸ್ಟಂಟ್ ಅವೇರ್ನೆಸ್, ಆ ಹೀಲಿಂಗ್ ಪ್ರಾಸೆಸ್ ಅನ್ನೋದು ನಮ್ಮಲ್ಲಿ ನಡೆಯುತ್ತೆ. ನಮಗ್ ಬೇಕಾಗಿರುವಂತಹ ಸಂತೋಷವನ್ನು, ಆನಂದವನ್ನು, ಸಕ್ಸಸ್ನು ನಾವು ಆ ಶ್ವಾಸದ ಜೊತೆಗೆ ನಾವು ಇನ್ವೈಟ್ ಮಾಡ್ತೀವಿ. ಸೊ ಫೈನಾನ್ಷಿಯಲಿ ಒಂದು ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ಓದ್ತೆ ಓಶೋ ಅವ್ರದ್ದು. ಸೊ ಫೈನಾನ್ಷಿಯಲ್ ಫ್ರೀಡಮ್ ಬರಬೇಕು ಅಂತಂದ್ರೆ ನಿಮ್ ಶ್ವಾಸದಲ್ಲಿ ಆ ಫ್ರೀಡಮ್ ಇರಬೇಕು. ಅವ್ರು ಹೇಳ್ತಾ ಇದ್ರೆ ನಿಮ್ ಶ್ವಾಸ ಎಷ್ಟು ಬಿಗಿ ಹಿಡ್ಕೊಂಡಿರ್ತೀರಾ, ಸ್ವಲ್ಪ ಏನು ಆ ಫ್ರೀನೆಸ್ ಇರೋದಿಲ್ಲ ಅಂತೆ. ಜಸ್ಟ್ ಅಬ್ಸರ್ವ್ ಮಾಡ್ರಿ. ಶ್ವಾಸ ಯಾವತ್ತು ಫ್ರೀ ಆಗಿ ಆ ರಿದಮಿಕ್ ಆಗಿ ಒಂದು ಮ್ಯೂಸಿಕ್ ತರ ನಾವು ತಗೊಂತಾ ಇರ್ತೀವೋ ಬಿಡ್ತಾ ಇರ್ತೀವೋ, ಆಟೋಮ್ಯಾಟಿಕ್ ಆಗಿ ನಮ್ಮ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಕೂಡ ಇಲ್ಲಿ ಕ್ಲಿಯರ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಎಲ್ಲಿ ಲ್ಯಾಕ್ ಇರುತ್ತೋ, ಸೊ ಈ ಬ್ರೀತಿಂಗ್ ಅಬ್ಸರ್ವ್ ಮಾಡಿದಾಗ, ಸೊ ಇಷ್ಟೆಲ್ಲ ನಾವು ಜ್ಞಾನವನ್ನು ತಿಳ್ಕೊಂಡಾಗ ನಮ್ಮ ಆಹಾರ ಕೂಡ ಕ್ಲಿಯರ್ ಆಗುತ್ತಂತೆ. ಸೊ ಸಂಪತ್ತು ಅಂತಂದ್ರೆ ಏನು? ಲೈಕ್ ಅದು ಬರಬೇಕು ಅಂದಾಗ, ಅದು ಬಂದಾಗ ನಮ್ಮ ಆಹಾರದಲ್ಲಿ ಈ ಬ್ಲಾಕ್ಸ್ ಇದ್ರೆ ಅದು ರಿಟರ್ನ್ ಆಗ್ಬಿಡುತ್ತಂತೆ, ವಾಪಸ್ ಹೋಗ್ಬಿಡುತ್ತಂತೆ. ಹಾಗೆ ಸಂಪತ್ತೊಂದೇ ಅಲ್ಲ, ಸಂತೋಷ, ವಾಟ್ ಎವರ್ ಇಟ್ ಮೇ ಬಿ, ಸಕ್ಸಸ್ ಆಗಿರ್ಬೋದು, ಪ್ರತಿ ಒಂದು ಕೂಡ. ಸೊ ನಾವು ಯಾವ್ದಾದ್ರು ಹೊಸ ಸಾಮಾನು ಏನಾದ್ರೂ ತಗೋಬೇಕು ಅಂದ್ರೆ ಫಸ್ಟ್ ಹಳೆ ಸಾಮಾನು ಏನಿದೆ ಅದನ್ನ ತೆಗೆದು ಅದನ್ನ ಹೊಸ ಸಾಮಾನು ತಂದಿಡ್ತೀವಿ. ಅದನ್ನ ಏನು ತೆಗಿಲಾರ್ದಂಗೆ ಅದನ್ನ ತಂದಿಟ್ರೆ ಅದ್ರ ಉಪಯೋಗ ಆಗೋದಿಲ್ಲ. ಸೊ ನಮ್ಮ ಬಾಡಿ ಕ್ಲೆನ್ಸ್ ಆಗ್ಬೇಕು, ಮನಸ್ಸು ಶುದ್ಧಿ ಆಗ್ಬೇಕು. ಈ ಬಾಡಿ ಮನಸ್ಸು ಯಾವತ್ತು ಶುದ್ಧಿ ಆಗುತ್ತೋ ನಮ್ಮ ಆಹಾರ ಶುದ್ಧಿ ಆಗುತ್ತೆ. ಸೊ ಯಾವತ್ತು ಆಹಾರ ಶುದ್ಧಿ ಆಗುತ್ತೋ ಇಟ್ ವಿಲ್ ಅಟ್ರಾಕ್ಟ್ ವಾಟ್ ಎವರ್ ಯು ವಾಂಟ್. ನಿಮಗೇನ್ ಬೇಕೋ ಅದನ್ನ ಅಟ್ರಾಕ್ಟ್ ಮಾಡುವಂತ ಶಕ್ತಿ ನಮ್ಮಲ್ಲೇ ಇದೆ, ಬಟ್ ನಾವು ಕ್ಲೋಸ್ ಮಾಡ್ಕೊಂಡಿದ್ವಿ.
ಸೊ ಮಾಸ್ಟರ್ಸ್ ನಿಮಿಗೂ ಮತ್ತೆ ವಿಶ್ವಕ್ಕೆ ಒಂದು ಹಾದಿ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ರೆ ಆ ವಿಶ್ವದಲ್ಲಿರುವಂತ ಸಂಪತ್ತಾಗಿರ್ಬೋದು, ಒಂದು ಸಮಯ ಪ್ರತಿಯೊಂದು ಅಲ್ಲಿದೆ. ಅದನ್ನು ನೀವು ತಗೋಬೇಕು ಅಂತಂದ್ರೆ ಒಂದು ಬ್ರಿಡ್ಜ್ ರೆಡಿ ಆಗಬೇಕು. ಅದು ಕೇವಲ ನಿಮ್ಮ ಶ್ವಾಸದಿಂದ ಮಾತ್ರ ಆಗುತ್ತೆ. ಸೊ ಈ ಶ್ವಾಸದ ಮಹತ್ವ ತಿಳ್ಕೊಂಡು ಮತ್ತೆ ನಾವು ಧ್ಯಾನ ಮಾಡಿದಾಗ ಇನ್ನ ಹೆಚ್ಚಿನ ಆಧ್ಯಾತ್ಮಿಕವಾಗಿ ನಾವು ಆಳವಾಗಿ ನಾವು ಹೋಗ್ಬೋದು. ಹೆಚ್ಚಿನ ಸಾಮರ್ಥ್ಯವನ್ನು ಪಡಿತೀವಿ, ಹೆಚ್ಚಿನ ರಿಸಲ್ಟ್ ನಾವು ನೋಡ್ತೀವಿ. ಓಕೆ, ಸೊ ಇಲ್ಲಿ ಒಂದು ಹೀಲಿಂಗ್ ಆಗುತ್ತೆ. ಶ್ವಾಸದ ಮಹತ್ವವನ್ನು ತಿಳ್ಕೊಂಡಾಗ, ಆ ಶ್ವಾಸದ ಜೊತೆಗಿದ್ದಾಗ ಒಂದು ಹೀಲಿಂಗ್ ಪ್ರಾಸೆಸ್ ಅನ್ನೋದು ಆಗುತ್ತೆ. ನೀವು ಶ್ವಾಸದ ಜೊತೆ ಕನೆಕ್ಟ್ ಆದಾಗ ನೋಡ್ರಿ, ನಿಮ್ಮ ಹಾರ್ಟ್ ಬೀಟ್ಸ್ ಕೇಳಿಸ್ತವೆ. ಇನ್ನ ಸಮಾಧಿ ಸ್ಥಿತಿಗೆ ಹೋದಾಗ, ಸೊ ಯಾವುದೇ ಆಲೋಚನೆ ಇಲ್ಲದಂತ ಒಂದು ಸ್ಥಿತಿನಲ್ಲಿ ಇದ್ದಾಗ, ಸೊ ನಮ್ ಬ್ಲಡ್ ಸರ್ಕ್ಯುಲೇಷನ್ ಕೂಡ ನಮ್ಗೆ ಕೇಳಿಸ್ತದೆ. ಸೊ ಯಾವತ್ತು ಈ ಶ್ವಾಸದ ಜೊತೆಗಿರುತ್ತೀವೋ ಒಂದು ಲಿಬರೇಷನ್ ಅನ್ನೋದು ಸಿಗುತ್ತೆ, ಒಂದು ಫ್ರೀಡಮ್ ಸಿಗುತ್ತೆ. ಸೊ ಫ್ರೀಡಮ್ ಆಫ್ ಆಲ್ ಫಿಯರ್ಸ್, ಆಲ್ ಅನ್ವಾಂಟೆಡ್ ಬಿಲೀವ್ಸ್, ನಮ್ಮ ಒಳಗಡೆ ಅಂತ ಭಯಕ್ಕೆ ಅಪನಂಬಿಕೆಗಳು ಎಲ್ಲವೂ ಕೂಡ ತನ್ನಷ್ಟು ತಾನೇ ರಿಲೀಸ್ ಆಗ್ತವೆ. ಸೊ ನಮ್ಮ ಆಧ್ಯಾತ್ಮಿಕ ಆಗಿರ್ಬೋದು, ನಮ್ಮ ಅನಾರೋಗ್ಯಕ್ಕಾಗಿರ್ಬೋದು, ಇಲ್ಲಿ ಏನೇನು ಫಿಯರ್ಸ್ ನಮ್ಮ ಒಳಗಡೆ ಇಟ್ಕೊಂಡಿದ್ವೋ, ಅಪನಂಬಿಕೆಗಳು ಏನ್ ಇಟ್ಕೊಂಡಿದ್ವೋ, ಆ ಶ್ವಾಸ ಜೊತೆಗಿದ್ದಾಗ ಆಟೋಮೆಟಿಕ್ ಆಗಿ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ. ಓಕೆ, ಸಮಯ ಆಗಿದೆ ಮಾಸ್ಟರ್ಸ್. ಸೊ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.